ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಕೊನೆ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಡಬಲ್ ಟಾಸ್ಕ್ ಇದೆ. ಒಂದು ಕಡೆ ಮ್ಯಾಚ್ ಸೋಲಂಗೂ ಇಲ್ಲ, ಪಂದ್ಯ ಡ್ರಾ ಮಾಡಿಕೊಳ್ಳೋಕೆ ಬಿಡಂಗಿಲ್ಲ. ಗೆಲ್ಲಬೇಕು, ಗೆಲ್ಲಲೇಬೇಕು. ಗೆದ್ರಷ್ಟೇ ಸರಣಿ ಸಮಬಲ, ಇಲ್ಲದೇ ಇದ್ರೆ ಸೋಲು ಫಿಕ್ಸ್ ಆಗಲಿದೆ. ಅಷ್ಟಕ್ಕೂ ಭಾರತದ ಪಾಲಿಗೆ 5ನೇ ಪಂದ್ಯ ಎಷ್ಟು ಇಂಪಾರ್ಟೆಂಟ್? ಹಾಗೇನಾದರೂ ಸರಣಿ ಸಮಬಲ ಆದರೆ ಟ್ರೋಫಿ ಯಾರಿಗೆ ಸಿಗಲಿದೆ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇವೆ. ದಯವಿಟ್ಟು ಸುದ್ದಿಯನ್ನದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿದೆ. ಈಗಾಗಲೇ 4 ಪಂದ್ಯಗಳು ಮುಗಿದಿದ್ದು, ಕೊನೆ ಪಂದ್ಯ ಜುಲೈ 31 ಅಂದರೆ ಗುರುವಾರದಿಂದ ಓವಲ್ ಮೈದಾನದಲ್ಲಿ ನಡೆಯಲಿದೆ. ಎರಡೂ ತಂಡಗಳು ಭರ್ಜರಿ ಪ್ರಾಕ್ಟೀಸ್ ಮಾಡ್ತಾ ಇವೆ. ಇಂಗ್ಲೆಂಡ್ ತಂಡಕ್ಕೆ ಸರಣಿ ಕೈವಶಕ್ಕೆ ಇನ್ನೊಂದೇ ಹೆಜ್ಜೆ ದೂರದಲ್ಲಿದೆ. ಬಟ್ ಭಾರತದ ಸ್ಥಿತಿ ಹೀಗಿಲ್ಲ. ಯಾಕಂದ್ರೆ ಕಳೆದ 4 ಪಂದ್ಯಗಳಲ್ಲಿ ಭಾರತ ಗೆದ್ದಿರುವುದು ಒಂದೇ ಒಂದು ಮ್ಯಾಚ್ ಮಾತ್ರ. ಸರಣಿಯಲ್ಲಿ 2 ಗೆಲುವಿನೊಂದಿಗೆ ಲೀಡ್ನಲ್ಲಿದೆ ಇಂಗ್ಲೆಂಡ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ಅತ್ಯಂತ ರಣರೋಚಕವಾಗಿತ್ತು. ಕೊನೆಯ ದಿನದವರೆಗೂ ನಡೆದ ಸರಣಿ ಅಂತಿಮವಾಗಿ ಡ್ರಾನಲ್ಲಿ ಕೊನೆಗೊಂಡಿತ್ತು. ಹೆಂಡ್ಲಿಂಗ್ನಲ್ಲಿ ನಡೆದ ಸರಣಿಯ ಮೊದಲ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ಗೆದ್ದಿತ್ತು. ಆದರೆ ಭಾರತ ತಂಡವು 2ನೇ ಟೆಸ್ಟ್ನಲ್ಲಿ ಗೆದ್ದು ಸರಣಿ ಸಮಬಲ ಮಾಡಿಕೊಂಡಿತ್ತು. ಅದಾದ ನಂತರ ಇಂಗ್ಲೆಂಡ್ 3ನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿತ್ತು. 4ನೇ ಟೆಸ್ಟ್ ಡ್ರಾ ಆಗಿದೆ. ಸದ್ಯ ಕೊನೆಯ ಮತ್ತು 5ನೇ ಟೆಸ್ಟ್ ಪಂದ್ಯ ಉಭಯ ತಂಡಗಳ ಟ್ರೋಫಿ ಗೆಲುವನ್ನು ನಿರ್ಧರಿಸಲಿದೆ. ಅಂತಿಮ ಟೆಸ್ಟ್ ಪಂದ್ಯ ಡ್ರಾ ಆದರೆ ಅಥವಾ ಇಂಗ್ಲೆಂಡ್ ಪಂದ್ಯ ಗೆದ್ರೆ ಸರಣಿಯೂ ಕೂಡ ಕೈವಶ ಆಗುತ್ತೆ. ಯಾಕಂದ್ರೆ ಈಗಾಗಲೇ 2 ಪಂದ್ಯಗಳನ್ನು ಗೆದ್ದ ಇಂಗ್ಲೆಂಡ್ ಲೀಡ್ನಲ್ಲಿದೆ. ನಿಯಮಗಳ ಪ್ರಕಾರ ಹೇಳೋದಾದರೆ 2 ತಂಡಗಳ ನಡುವೆ ಟೆಸ್ಟ್ ಸರಣಿ ಡ್ರಾ ಆದಾಗ ಟ್ರೋಫಿ ಕಳೆದ ಬಾರಿ ಟ್ರೋಫಿ ಗೆದ್ದ ತಂಡದ ಬಳಿಯೇ ಉಳಿಯುತ್ತೆ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿದ್ದ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯನ್ನು ಹಿಂದೆ ಪಟೋಡಿ ಟ್ರೋಫಿ ಎಂದು ಕರೆಯಲಾಗ್ತಾ ಇತ್ತು. ಭಾರತ ಮತ್ತು ಇಂಗ್ಲೆಂಡ್ ಕೊನೆಯ ಬಾರಿಗೆ ಪಟೋಡಿ ಟ್ರೋಫಿಯನ್ನು ಆಡಿದ್ದು 2021-22ರಲ್ಲಿ. ಆಗ ಸರಣಿ ಡ್ರಾ ಆಗಿತ್ತು. ಆದರೆ ಅದಕ್ಕೂ ಮೊದಲು 2018ರಲ್ಲಿ 2 ತಂಡಗಳ ನಡುವೆ ಸರಣಿ ನಡೆದಾಗ ಫಲಿತಾಂಶ ಇಂಗ್ಲೆಂಡ್ ಪರವಾಗಿತ್ತು. ಇಂಗ್ಲೆಂಡ್ ಸರಣಿಯನ್ನು 4-1 ಅಂತರದಿಂದ ಗೆದ್ದಿತ್ತು. ಅಂದಿನಿಂದ ಈ ಟ್ರೋಫಿ ಇಂಗ್ಲೆಂಡ್ ಬಳಿಯೇ ಇದೆ. ಪ್ರಸ್ತುತ ಸರಣಿ ಡ್ರಾ ಆದಲ್ಲಿ ಟ್ರೋಫಿ ಇಂಗ್ಲೆಂಡ್ ಬಳಿಯೇ ಉಳಿಯುತ್ತದೆ. ಸದ್ಯ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಡ್ರಾ ಆದರೆ ಭಾರತ ಸರಣಿಯನ್ನು ಕಳೆದುಕೊಳ್ಳುತ್ತದೆ. ಯಾಕಂದರೆ ಇಂಗ್ಲೆಂಡ್ ಈಗಾಗಲೇ ಸರಣಿಯಲ್ಲಿ ಭಾರತಕ್ಕಿಂತ ಮುಂದಿದೆ. ಕನ್ನಿಂಗ್ಟನ್ನಲ್ಲಿ ಇಂಗ್ಲೆಂಡ್ ಗೆದ್ದರೆ ಅವರು ಸರಣಿಯನ್ನ 3-1ರಿಂದ ಗೆಲ್ತಾರೆ. ಅಥವಾ ಸರಣಿ 2-2ರಿಂದ ಡ್ರಾ ಆಗಿದ್ರೂ ಟ್ರೋಫಿ ಇಂಗ್ಲೆಂಡ್ ವಶದಲ್ಲಿ ಉಳಿಯುತ್ತೆ. ಸೊ ಟೋಟಲಿ ಹೇಳಬೇಕಂದ್ರೆ ರಿಸಲ್ಟ್ ಏನೇ ಬಂದರೂ ಅಥವಾ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯ ಮೊದಲ ಆವೃತ್ತಿ ಆಗಿರೋದ್ರಿಂದ ಉಭಯ ತಂಡಗಳು ಈ ಟ್ರೋಫಿಯನ್ನ ಹಂಚಿಕೊಳ್ಳುವ ಸಾಧ್ಯತೆಯೂ ಇದೆ. ಈ ಬಗ್ಗೆ ಇಸಿಬಿ ಅಥವಾ ಬಿಸಿಸಿಐ ಇದುವರೆಗೆ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಒಟ್ಟಿನಲ್ಲಿ ಕೊನೆ ಪಂದ್ಯದಲ್ಲಿ 2 ಆಪ್ಷನ್ ಅಷ್ಟೇ ಇದೆ. ನಂಬರ್ 1 ಇಂಗ್ಲೆಂಡ್ ಸರಣಿ ಗೆಲ್ಲಬಹುದು ಅಥವಾ ಸರಣಿ ಡ್ರಾ ಆಗಬಹುದು. ಇಲ್ಲಿ ಭಾರತಕ್ಕೆ ಸೀರೀಸ್ ಸಮಬಲ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ದಾರಿ ಕೂಡ ಇಲ್ಲ. ನಮಸ್ಕಾರ.